ಮಾಡಿದ್ದೀನಿ. ಬಟ್ ಒಂದು ಬೇಸರದ ಸಂಗತಿ, ಈ ನೇತ್ರನ ನಾವೆಲ್ಲ ಅಪ್ಲಿಕೇಶನ್ ಕೊಟ್ಟಿದ್ದೇವೆ. ಸೀರಿಯಸ್ಲಿ ಅವ್ರ ಫ್ಯಾಮಿಲಿ ಯಾರಾದ್ರೂ ಕಾಲ್ ಮಾಡಿ ಇನ್ಫಾರ್ಮ್ ಮಾಡಿ ಬಂದು ನೇತ್ರನ ಕಣ್ಣನ್ನು ತಗೊಂಡು ಹೋಗಿ ಅಂತ ಹೇಳ್ಬಿಟ್ಟು ಸೀರಿಯಸ್ಲಿ ದಾನ ಮಾಡಿರುವಂತಹ ಪರ್ಸೆಂಟೇಜ್ ಏನಿದೆ ವ್ಯಕ್ತಿಗಳೇನಿದ್ದಾರೆ ಬರೀ 3,000 ಒಳಗೆ. 3,000 ನಾನು ದಾಟಿಲ್ಲ. 2,863 ಇವತ್ತಿನ ಡಾಟಾ ಪ್ರಕಾರ ನಮಗೆ. ಸೊ ಬಟ್ ಅಪ್ಲಿಕೇಶನ್ ಫಿಲಪ್ ಮಾಡಿಕೊಟ್ಟಿರೋದು 27,000 ರೂಪಾಯಿ ಅಧಿಕ. ಬಟ್ ನನಗೆ ಕಣ್ಣನ್ನು ದಾನ ಮಾಡಿ ನನಗೆ ಕೊಟ್ಟಿರುವಂಥವ್ರು, ಎನ್ರೋಲ್ಮೆಂಟ್ ಮಾಡಿಸ್ಕೊಂಡಿರುವಂಥವ್ರು ಅಂದರೆ ಫ್ಯಾಮಿಲಿ ಮೆಂಬರ್ಸ್ ಕಾಲ್ ಮಾಡಿ ನಮ್ಮ ತಂದೆ ತಾಯಿ ತೀರೋಗಿದ್ದಾರೆ, ಅಥವಾ ಬೇರೆ ಯಾರೋ ನಮ್ಮ ಅಣ್ಣ ತೀರೋಗಿದ್ದಾರೆ, ನಮ್ಮ ಪಕ್ಕದ ಮನೆಯವ್ರು ಯಾರೋ ತೀರೋಗಿದ್ದಾರೆ, ಬಂದು ಕಣ್ಣನ್ನು ಕಲೆಕ್ಟ್ ಮಾಡ್ಕೊಂಡು ಹೋಗಿ ಅಂತೇಳಿ ನಮಗೆ ಗೊತ್ತಿರೋರು ಕೊಟ್ಟಿರುವಂಥದ್ದು 3,000ಕ್ಕೂ ಕಡಿಮೆ. ಸೊ ಹೀಗಿರುವಾಗ ಅವೇರ್ನೆಸ್ಗಳು ಇನ್ನೂ ಕಡಿಮೆ ಇದೆ. ಇದಕ್ಕೊಂದು ಎಕ್ಸಾಂಪಲ್ ಉದಾಹರಣೆಯನ್ನು ಹೇಳೋದಾದ್ರೆ, ನನ್ನ ಮನೆಯ ಎದುರುಗಡೆ ಇರುವಂಥ ಒಬ್ಬ ವ್ಯಕ್ತಿ ಈಗ ಜಸ್ಟ್ ಒಂದು 2 months ಬ್ಯಾಕ್ ಹಾರ್ಟ್ ಅಟ್ಯಾಕ್ ಆಗಿದ್ದಿರೋದು 54 ವರ್ಷದ ವ್ಯಕ್ತಿ. ಅವರಿಗೆ ಬಿ ಪಿ ಅನ್ನೋದು ಬಂದ್ಬಿಟ್ರೆ ಬೇರೆ ಯಾವುದೇ ಥರದ್ದು ಏನು ಸಮಸ್ಯೆ ಇರಲಿಲ್ಲ. ಆ ವ್ಯಕ್ತಿಗೆ ಶುಗರ್ ಕೂಡ ಇರಲಿಲ್ಲ, ಆರೋಗ್ಯವಾಗಿದ್ದರು. ಅವರು ಲಾರಿ ಡ್ರೈವರ್, ನಮ್ಮ ಮನೆ ಎದುರುಗಡೆ ಇರುವಂಥದ್ದು. ಅವರು ಅನ್ಎಕ್ಸ್ಪೆಕ್ಟೆಡ್ ಆಗಿ ಏನೋ ಬೆಳಗಿನ ಜಾವ 6 ಗಂಟೆಗೆ ಏನೋ ಲಾರಿ ಲೋಡ್ ಮಾಡಬೇಕಾದ್ರೆ ಹಾರ್ಟ್ ಅಟ್ಯಾಕ್ ಆಗಿ ತೀರೋಗಿತ್ತು. ಅವರ ಮಗ ಇಲ್ಲೇ ಎದುರುಗಡೆ ಇರೋದು ಯಾವುದೋ ಒಂದು ಆಫೀಸಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವರಿಗೆ ನಾನು ರಿಕ್ವೆಸ್ಟ್ ಮಾಡಬೇಕಪ್ಪ, ಅವಾಗ ಅವರು ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲಲ್ಲಿ ಅವರು ಕಾಲವಾಗಿ ಜಸ್ಟ್ 2.5 hours ಆಗಿದೆ. 2.5 hours ಆಗಿದೆ. ನಾನು ಕಾಲ್ ಮಾಡಿ ವಿಷಯ ಗೊತ್ತಾದಾಗ ಇಮಿಡಿಯೇಟ್ ಆಗಿ ನಾನು ಕಾಲ್ ಮಾಡಿ ಅವರಿಗೆ, ದೀಪು ಅವರೇ, ನಿಮ್ಮ ತಂದೆಯವರು ತೀರೋಗಿದ್ದಾರೆ, ಈ ಸ್ಥಿತಿ ಈ ಥರ ಆಗಿದೆ, ಅವರ ಕಣ್ಣುಗಳನ್ನ ದಯವಿಟ್ಟು ದಾನ ಮಾಡಿ ಕೊಡಿ. ಸುಮ್ಮನೆ ಸುಡೋದ್ರಿಂದ ಯಾವುದೇ ಥರದ ನಿಮಗೆ ಬೆನಿಫಿಟ್ ಅಂತೂ ಇಲ್ಲ. ಅಟ್ಲೀಸ್ಟ್ ನೀವು ಆ 2 ಕಣ್ಣುಗಳನ್ನ ಕೊಟ್ಟರೆ ನಾವು 6 ಜನಕ್ಕೆ ದೃಷ್ಟಿ ಬರೋ ಹಾಗೆ ಮಾಡ್ಬೋದು ಅಂಥೇಳಿ ನಾವು ಇರೋ ವಿಚಾರವನ್ನು ಎಲ್ಲವನ್ನು ಹೇಳಿ ಮಾಡಿ ಅಷ್ಟು ರಿಕ್ವೆಸ್ಟ್ ಮಾಡಿ ಕೇಳಿದ ಕೊಡಲಿಲ್ಲ. ಸೊ ನಾವು ಅಷ್ಟು ಫೋರ್ಸ್ ಮಾಡಲಿಕ್ಕೂ ಬರೋದಿಲ್ಲ. ಸೊ ಅಷ್ಟೆಲ್ಲ ಬಿಡಿಸಿ ಹೇಳಿದ್ಮೇಲೆ ಒಬ್ಬ ಎಜುಕೇಟೆಡ್ ವ್ಯಕ್ತಿಗೆ ಅಷ್ಟೆಲ್ಲ ಹೇಳಿದ್ರು ಕೂಡ ಅವರು ನಮಗೆ ಕಣ್ಣುಗಳನ್ನ ಕೊಡಲಿಲ್ಲ. ಆರೋಗ್ಯವಂತ ವ್ಯಕ್ತಿಯ ಕಣ್ಣುಗಳು ನಮ್ಮ ಮುಂದೆನೇ ಅವನ್ನ ಬಾಡಿ ಬಿಟ್ಟರು, 2 ಕೂಡ ಬೂದಿ ಆಗ್ಬಿಟ್ಟು. ಯಾಕೆ ಅವರಿಗೆ ಮೈಂಡ್ ಸೆಟ್ ಏನಕ್ಕೆ ಅದ್ರದ್ದು ಏನು ಪ್ರಾಬ್ಲಮ್ ಏನು? ಸತ್ತಿರುವಂಥ ವ್ಯಕ್ತಿಯ ಆರ್ಗನ್ಸ್ಗಳನ್ನು ನಾವು ಕೇಳ್ತಾ ಇರೋದು, ಅದರಲ್ಲೂ ಸಾಮಾಜಿಕ ಕಳಕಳಿಯಾಗಿ ಬೇರೆಯವರಿಗೆ ಉಪಯೋಗ ಆಗುತ್ತೆ ನಿಮ್ಮ ಕಡೆಯಿಂದ ಹಿಂಗೆ ದಯವಿಟ್ಟು ಕೊಡಿ ಅಂತ ಕೇಳಿದಾಗ ಕೂಡ ಅವರ ಮನಸ್ಸು ಪರಿವರ್ತನೆ ಆದರೆ ಏನು ಕಾರಣ? ಸಮಸ್ಯೆ ಎಲ್ಲಿದೆ? ನಮ್ಮ ನಾಲೆಡ್ಜಲ್ಲಿ ಸಮಸ್ಯೆ ಇನ್ನೂ ಇದೆ. ನಂಬಿಕೆಗಳಿನ್ನೂ ಕಡಿಮೆ ಇದೆ, ಅಪನಂಬಿಕೆಗಳಿವೆ, ಮೂಢನಂಬಿಕೆಗಳಿವೆ. ನಾವು ಮುಂದಿನ ಜನ್ಮದಲ್ಲಿ ಈಗ ಕಣ್ಣು ಕೊಟ್ಬಿಟ್ರೆ ಮುಂದಿನ ಜನ್ಮದಲ್ಲಿ ನಾವು ಕುರುಡರಾಗಿ ಹುಟ್ಟುತ್ತೀವಿ. ಮುಂದಿನ ಇಲ್ಲ ಅದು ಬೇರೆ ಏನೇನೋ ಬಂದಿದೆ, ಒಪಿನಿಯನ್ ಬಂದಿದೆ. ನಮ್ಮ ಈ ಜನ್ಮದಲ್ಲಿ ಏನು ಸಾಧನೆ ಜನ್ಮ ಮನುಷ್ಯ ಜಾತಿ ಮುಂದಿನ ಜನ್ಮ ಅನ್ನೋದು ಏನಾದ್ರು ಇದೆಯಾ? ಯಾರಾದ್ರೂ ಕಂಡಿದ್ದೀರಾ, ನೋಡಿದಿರ? ಎಲ್ಲರೂ ಕೇಳಿದ್ರೆ ನಾನಂತೂ ಕಂಡಿದ್ದೀನಪ್ಪ, ನೋಡಿದ್ದೀನಿ. ಮುಂದಿನ ಜನ್ಮ ಅನ್ನೋದಿದೆ ಅಂತ ರವಿಚಂದ್ರನ್ ಫಿಲಮ್ ಇದೆ, ಯುಗ ಪುರುಷ, ಅದನ್ನು ನೋಡಿದ್ದೀನಿ. ಬಟ್ 20 ವರ್ಷ ಆಯ್ತು, ಇವತ್ತಿನವರೆಗೂ ನಾನು ಹೋದ ಜನ ಮನೆ ಮಾಡಿದ್ದೆ, ಇನ್ವೆಟ್ ಮಾಡಿದ್ದೆ, ನಾನು ಹಿಂಗೇನೋ ಮಾಡಿದ್ದೆ, ನಾನು ಯಾರೋ ಒಂದು ಪ್ರೀತಿಸಿದ್ದೆ ಅಂಥೇಳಿ ಆ ಯುಗ ಪುರುಷ ಅನ್ನೋ ಫಿಲಮ್ ಯಾರೋ ಕಾಮಿನಿ ಅಂತ ಹುಡ್ಕೊಂಡು ಹೋಗಿ ನಾನು ಆಕ್ಸಿಡೆಂಟ್ ಮಾಡಿ ಸಾಯಿಸಿದ ಅಂತ ಹೇಳ್ಬಿಟ್ಟು ಏನೋ ಅದೇನೋ ಸ್ಕ್ರೀನ್ ಪ್ಲೇ ತೋರಿಸ್ತಾರೆ. ಆ ಥರ ಎದುರಲ್ಲಿ ಮಾತಾಡೋದು ಯಾರು ಹೇಳು. ಬಟ್ ಫಿಲಮ್ಗಳು ಕಾಲ್ಪನೆಗೆ ಹಿಂಗೆ ಹೋಗುದು ಅನ್ನೋ ಕಾನ್ಸೆಪ್ಟ್, ಇಟ್ಸ್ ಮನೋರಂಜನೆ. ಬಟ್ ಜನರಿಗೆ ದಾನವನ್ನ ಮಾಡಬೇಕು ಅನ್ನೋದು ಅಷ್ಟು ಸೀರಿಯಸ್ ಆಗಿತ್ತು ಅಂದ್ರೆ ಅದು ರಾಜ್ಕುಮಾರ್ ಇರೋದು ಕರ್ಮದಲ್ಲಿ. ಅದರಲ್ಲೂ ರಾಜ್ಕುಮಾರ್ ಹೋದ ಮೇಲೆ ನೇತ್ರದಾನ ಮಾಡೋದು ಕೈಗೊಂಡು ಸಭೆ ಮುಂದಿನ ನೇತ್ರಾಲಯ ಅಥವಾ ಬೇರೆ ಹಾಸ್ಪಿಟಲ್ ಶಂಕರಗಡಿ ಹಾಸ್ಪಿಟಲ್ ಬೆಂಗಳೂರಲ್ಲಿ ಕೂಡ ಇದೆ. ಅವರ ಕೊಟ್ಟಿರುವಂತಹ ಡಾಟಾ ಪ್ರಕಾರ ಸರಿಸುಮಾರು ಕ್ವಾಲಿಟಿ ತುಂಬಾ ಹೈ ಬೆಂಚ್ ಮಾರ್ಕ್ಸ್ ಕಲೆಕ್ಟ್ ಆಗ್ತದೆ.
ಬೆಂಗಳೂರು ಭಾಗದಲ್ಲಿ ಸೊ ಹಾಗಾಗಿ ನಾನು ಎದುರುಗಡೆ ಕೂಡ ನಾನು ಕೇಳ್ಕೊಳ್ಳೋದಾದ್ರೆ ನೇತ್ರದಾನ ಮಾಡಿ ಅದೇ ಅನೌನ್ಸ್ ನಮ್ಮ ಯಾವ ಕಾಲದಲ್ಲಿ ಮಾಡಿ ಇನ್ನೂ ಬೇಕಾಗುತ್ತೆ ಅಂದ್ರೆ ನಾವು ಮಾಡಬಹುದು. ನಾವು ಕೂಡ ಶಿವಮೊಗ್ಗ ಹಾಸ್ಪಿಟಲ್ ಅನಾಥ ಡಿಪಾರ್ಟ್ಮೆಂಟ್ ನಾವು ನನ್ನ ಜೊತೆಗೆ ನಾವು ಕೂಡ ನಮ್ಮ ಕಣ್ಣುಗಳನ್ನ ದಾನ ಮಾಡಿದ್ವಿ. ಯಾವಾಗಲೂ ಕೊಡ್ತಾರೆ ಇಟ್ಕೊಂಡೇ ಓಡಾಡ್ತೀವಿ. ಹೌದಪ್ಪ ನಾವು ಶಂಕರ ಕಣ್ಣಿನ ಆಸ್ಪತ್ರೆಯಲ್ಲಿ ಇದೀವಿ, ಅದಕ್ಕೋಸ್ಕರ ನಾವು ದಾನ ಮಾಡಿದೀವಿ ಅಂತ ಇದು ಅವೇರ್ನೆಸ್. ನಾನು ಕಳೆದ 6 ವರ್ಷದಿಂದ ನಂಜಪ್ಪ ಹಾಸ್ಪಿಟಲ್ ಮಾರ್ಕೆಟಿಂಗ್ ಕೆಲಸ ಮಾಡಿ ನಿರ್ಮಾಣ ಮಾಡೋದು ಆ ಕಾನ್ಸೆಪ್ಟ್ ಆ ವಿಚಾರಧಾರೆ ಏನಿದೆ ಅದನ್ನು ನೀವು ಅವತ್ತೇ ಮಾಡ್ತೀವಿ 7 ವರ್ಷದಿಂದ. ಯಾಕಂದ್ರೆ ನಾವು ಬಟ್ ಶಂಕರ ಕಣ್ಣಿನ ಆಸ್ಪತ್ರೆ ಇವುಗಳ ಬಗ್ಗೆ ಮಹತ್ವವನ್ನು ನೋಡಿದ್ವಿ. ಈಗ ದಾನದಲ್ಲಿ ಪೇಷಂಟ್ ನಿನ್ನೆ ಒಂದು ಪೇಷಂಟ್ ಬಂದಿದೆ ಇದೇ ಗೋಪುರ ಯಾವ ಪೇಷಂಟ್ ಆ 10 ಹುಡುಗಿ 5 ವರ್ಷ ಇಪ್ಪತ್ತಮ್ಮ ಸರ್ಕಾರ ಹುಡುಕಾಟ ಹೊರಗಾಟ ಬಾಗಲ ತಾಕೊಂಡು ನಮ್ಮ ಏರ್ಬಿಟ್ಟು ಒಂದು ಕೂತ ಮಾಡ್ಕೊಂಡು ಬಾಗಿನ ಬೋಲ್ಟ್ ಕಾಲಿಸ್ಕೊಂಡು ಬಂದಿರುವಂತ ಹುಡುಗ ಹತ್ತತ್ರ ಅವನಿಗೆ 8 ವರ್ಷ ಇತ್ತು. ಅಕ್ಕನ ಅಕ್ಕ ದೊಡ್ಡದು ಆ ನಿನ್ನೆ ಬಂದು 3 ಜನ ಕಣ್ಣಿ ಹಾಕಿದ್ದಾರೆ. ಅವನು ಕೂಡ ಅವರ ಅಕ್ಕ ನನ್ನಿಂದ ಅವರಿಗೂ ನೋಡಿ ಈಗ ಅವನಿಗೆ ರೆಟಿನಾ ಡಾಕ್ಟರ್ ನರದ ಡಾಕ್ಟರ್ ನಿನ್ನೆ ಸಂಜೆ ಬಾದ ಗೋಲ್ಡ್ ಏನಾದರೂ ಡ್ಯಾಮೇಜ್ ಅಂದ್ರೆ ಅವರೇ ಆಪ್ಟಿಕ್ ಎಲ್ಲಿಂದ ಯಾರು ದಾನ ಮಾಡಿಲ್ಲ ಅಂದ್ರೆ ಪಾಪ ಕಣ್ಣ ಹಾಕಿ ಯಾರು ಕಣ್ಣ. ಹಾಗಾಗಿ ನಮಗೆ ಹೆಚ್ಚು ಮಾಡ್ಕೊಂಡು ಬರ್ತಿರೋರೆ ಮಕ್ಕಳು ಅದರಲ್ಲಿ ಏನಾದ್ರು ಈಗ ಬಾಗನೇ ಕಣ್ಣಿನ ಕಪ್ಪು ಗುಡ್ಡೆ ಏನು ಗುಡ್ಡೆ ಇದೆ ಸೊ ಇವೆಲ್ಲ ಸಮಸ್ಯೆ ಚರ್ಮ ಚರ್ಮ ಕೊಡ್ತಿದ್ದಾರೆ ಭಾಷೆ ಹೀಗೆ ಒಬ್ಬ ವ್ಯಕ್ತಿ ಹಾಗಾಗಿ ಒಬ್ಬ ವ್ಯಕ್ತಿ 6 ಗಂಟೆ ಕಣ್ಣು ತುಂಬಾ ಬೆಂಗಳೂರಲ್ಲಿ ಅವಾಗ ನಾವು ನೀವೆಲ್ಲ 3 ಗಂಟೆ ಹೇಳಿದ್ರೆ ನಾವು ಅಲ್ಲಿ ಆಸ್ಪತ್ರೆ ನಾವು ಇನ್ಫಾರ್ಮ್ ಮಾಡ್ಬೋದು ಮೆಡಿಕಲ್ ಕಾಲೇಜ್ ಅಲ್ಲಿ ಇನ್ಫಾರ್ಮ್ ಮಾಡ್ತೀವಿ. ಮೈಸೂರಲ್ಲಿ ಇನ್ಫಾರ್ಮ್ ಮಾಡ್ತೀವಿ. ಅದಕ್ಕೆ ನಾವು ಮಾಡ್ತಾ ಇದ್ವಿ. 6 ಗಂಟೆ ಅವಕಾಶ ಇರುತ್ತೆ. ಅಷ್ಟು ತಗೊಂಡು ನನ್ನ ತಂದೆ ನಮ್ಮ 3 years old ಫಸ್ಟ್ ಅಲ್ಲಿ ನಾನು ಯಾಕಂದ್ರೆ ನಮ್ಮ ಶುಗರ್ ಎಲ್ಲ ಕ್ಯಾನ್ಸರ್ ಅವ್ರಿಗೆ ನಾನು ಕಾಲ್ ಮಾಡ್ತೀನಿ. ಕ್ಯಾನ್ಸರ್ ಯಾರೆಲ್ಲ ಯಾರೆಲ್ಲ ಮಾಡ್ತಾರೆ 5 ಕಾಯಿಲೆ ಯಾರು ಬೇಕಾದ್ರೂ ಕಂಡು 5 ಕಾಯಿಲೆ ಏಡ್ಸ್ ಕಾಯಿಲೆ ಇರ್ಬೋದು, ಆಮೇಲೆ ಯಾವುದೇ ಎನಿ ಕ್ಯಾನ್ಸರ್ ಇರುವಂತ ವ್ಯಕ್ತಿ ತಗೊಳ್ಳಿ ಮಚ್ಚಗಳಾಗುತ್ತೆ ಅದು ತಗೊಳ್ಳಿ. ಹೆಪಟೈಟಿಸ್ ಆಮೇಲೆ ಈ 5 ಯಾರು ಕಣ್ಣನ್ನ ದಾನ ಮಾಡ್ಬೋದು. ಸರ್ ನನಗೆ ಲೆನ್ಸ್ ಇದೆ ಸರ್, ನನಗೆ
ಈ ಮುಂಚೆನೆ ಕ್ಯಾಟರಾಕ್ಟ್ ಆಪರೇಷನ್ ಆಗಿದೆ ಸರ್, ಆಪರೇಷನ್ ಆಗಿದೆ ವಾಟ್ ಏನಾಗುತ್ತೆ ರೆಸ್ಪೆಕ್ಟ್ ಆಫ್ ಎನಿ ಡಿಸಿ ಜೆಂಡರ್ ಎನಿ ಇದು 5 ಕಾಯಿಲೆ ಹೊರತುಪಡಿಸಿ ಏನೋ ಸಮಸ್ಯೆ ಇರುತ್ತೆ ಬಟ್ ನಮಗೆ ಬರುತ್ತೆ. ಏಜ್ ಲಿಮಿಟ್ ಏಜ್ ಏನ್ ಬೇಸಲ್ ಏಜ್ 6 ತಿಂಗಳು ಕೂಡ 94 ಅಜ್ಜಿ ಕೂಡ ಡೊನೇಟ್ ಮಾಡಿದ್ದಾರೆ. 94 ತುಂಬಾ ಬಿಟ್ಟರೆ 5-6 ರೆಸ್ಪೆಕ್ಟೆಡ್ ಆಗಿ ಅವರು ತಕ್ಷಣವಾಗಿ ಫಸ್ಟ್ ಆರ್ದು ಎಷ್ಟು 94% ಇಶ್ಯೂ ಆಯಿತು. ಈ ತರ ತುಂಬಾ ನಮ್ಮ ಡಿಸಿಷನ್ ನಾನು ನಮ್ಮ ಮಕ್ಕಳಿಗೆ ನಾನೇ ಮಾಡಬೇಕು, ನಾನೇ ನನ್ನ ಇಷ್ಟ, ನಾನೇ ನಮ್ಮ ಮಕ್ಕಳಿಗೆ ನಮ್ಮ ಹೆಂಡತಿ ಅದನ್ನು ಹೆಂಡತಿಗೆ ಯಾಕೆ ಮಾಡಬೇಕು, ಇನ್ಫಾರ್ಮ್ ಮಾಡೋದು ಗಂಡ ಹೆಂಡತಿಗಳು ಅವ್ರಿಬ್ರು ಆದ್ರೆ ತರ ಹೇಳ್ಬೇಕು ಅಥವಾ ದೊಡ್ಡಪ್ಪ ಹೇಳ್ಬೇಕು ಅದಕ್ಕೆ ಶುರು ಮಾಡ್ಬೇಕು. ಶುರು ಮಾಡಿ ಅವರು ವಾಟ್ಸ್ಆಪ್ ಎಲ್ಲ ಎಲ್ಲರೂ ತಿಳಿಸಿ ಬಿಕಾಸ್ ಆಫ್ ಯಾಕೆ ಈ ಜಾಯಿನ್ ಒಂದು ಆಗಿತ್ತು ನಮ್ಮಲ್ಲಿ ಅವರು ಆಪರೇಟರು ಹಾರ್ಟ್ ಅಟ್ಯಾಕ್ ಆಗಿ ಇರೋದೇ ಆಮೇಲೆ ನಾವು 5 ಗಂಟೆ ಹೇಳ್ಬಿಟ್ಟು ಹಣ್ಣು ನಾವು ಕೊಡೋದಿಲ್ಲ ಯಾಕೆ ಎಕ್ಸಾಕ್ಟ್ ಆಗಿ ಇದರಲ್ಲಿ ಇರುವ ನಾನು ಕೂಡ ಈ ಇದು ನಾನು ಜಾಯಿನ್ ಆಗಿಲ್ಲ ಅವಾಗ ನೋಡೋಣ ಅಂತ ನಾವು ಎಲ್ಲ ನೋಡಿ ಅಷ್ಟೇ ಆ ಪ್ರೋಸೆಸ್ ಮಾಡ್ತಾ ಇದೀವಿ ಗೊತ್ತಿಲ್ಲ ಪಾಪ ಹೆಂಡತಿಗೆ ವಿಷಯ ಬಟ್ ಈ ಸಂದರ್ಭಗಳು ತುಂಬಾ ಬಂದಿದ್ದಾರೆ. ಅದಕ್ಕೋಸ್ಕರ ಹೇಳುವುದು ಅಂದ್ರೆ ಸಮಸ್ತ ನನ್ನ ಚಿಕ್ಕಪ್ಪ ನನ್ನ ದೊಡ್ಡಪ್ಪ ನನ್ನ ಪಕ್ಕ ಹೇಳಬೇಕು ನಿಮ್ಮ ಗಂಡರು ಐಡೋನೇಟ್ ಮಾಡಿ ನೋಡಿ ಅವರೇ ಪರ್ಮನೆಂಟ್ ಸ್ಲೀಪ್ ಟೆಂಪರರಿ ಸ್ಲೀಪ್ ಅಲ್ಲಿ ಇರಲ್ಲ, ಪರ್ಮನೆಂಟ್ ಸ್ಲೀಪ್ ಇಸ್ ಟೆಂಪರರಿ. ನಾವು ಸಂದರ್ಭದಲ್ಲಿ ಮಾಡಿ ಮತ್ತೆ ಹೆಚ್ಚಾಗಿ ಪಂಚೇಂದ್ರಿಯಗಳಲ್ಲಿ ತುಂಬಾ ಪಂಚೇಂದ್ರಿಯ ಅಂದ್ರೆ ಗಂಟು ಚಿಕಿತ್ಸೆಯನ್ನ ಮಾಡ್ತಾ ಇದ್ದೀವಿ. ಅವುಗಳ ಪ್ರಮೋಷನ್ ಮಾಡೋದು ಕೆಲಸ ನಾವು ಸೊ ಈ ಕ್ಯಾಂಪ್ ಮಾಡೋದಿಲ್ಲ ಎಲ್ಲ ಅವೇರ್ನೆಸ್ ಅಲ್ಲಿ ಎಲ್ಲ ಮಾಡಿದ ಇವತ್ತು ನಾವು ಕ್ಯಾಂಪ್ ಮಾಡಿದ ಸಮಸ್ಯೆ ಇದೆ ನೀವು ಇವತ್ತು ಹೋಗಬೇಕು ಅಂದ್ರೆ ನಾವು ಅವರಿಗೆ ಕೇಸ್ ಇಟ್ಟಿರ್ತಾರೆ ತೋರಿಸ್ಕೊಳಕ್ಕೆ ಯಾವಾಗ ಹೋದ ವರ್ಷ ಮಾಡಿದಾಗ ಇವಾಗ ಅವನ ಪ್ರಾಬ್ಲಮ್ ಏನು ಸರ್ ಇವಾಗ ನೋಡಿ ಸರ್ ಏನು ಸರ್ ಅದಕ್ಕೆ ಸರ್ ಎಕ್ಸಾಮ್ ಕಣ್ಣು ಇಂಪಾರ್ಟೆಂಟ್ ಇಂಥ ಕಿಮ್ಮು ಜ್ವರ ಬಂತು ಎದ್ದು ರಾತ್ರಿ ಬಾಗಲ ಡಾಕ್ಟರ್ ಮಾಡಬಹುದು ಎದ್ದು ಬಿದ್ದು ಅವಾಗಂತಹ ಮನಸ್ಥಿತಿ ಗಂಡು ಒಂದು ಪರಮಾತ್ಮ ತೋರಿಸ್ಕೊಳ್ಳಿ ಅನ್ನೋವಾಗ ಹೇಳಿದ್ದು ನೋಡ್ತೀವಿ ಪರೀಕ್ಷೆ ಮಾಡ್ಕೊಂಡು ಸಮಸ್ಯೆ ನಿಮ್ಮಲ್ಲಿ ನಮ್ಮ ಇಂಥ ಡಾಕ್ಟರ್ ಬಂದ್ ಮಾಡಿ ಇಂಥ ಕೆಲಸ ಇರ್ತಾರೆ ಇಲ್ಲ ಮಾಡಿ ಎಲ್ಲ ಹೇಳಿ ನೋಡ್ತೀವಿ ಏನು ನೋಡೋದು ಎದುರುಗಡೆ ಯಾರು ನಿಂತದೆ ಕಾಣ ಅಂತ ಬಟ್ ಬಂದ್ಬಿಟ್ಟು ಒಂದೊಂದು ವರ್ಷ ನಾವು ಕೊಡೋದೇ ಇವತ್ತು ಕೇಳಿದ್ರೆ ನೀವು ಇವತ್ತು ಮಾಡಿ ಮುಂದಿನ ತಿಂಗಳು ಡೇಟ್ ಹೋಗಬೇಕು ಅಂತೆ ಕರೆಕ್ಷನ್ ನಾವು ಯೋಚಿಸಿದೆ ಒಂದು ವರ್ಷ ಆಫರ್ಸ್ ವರ್ಷ 2 ದಿವಸ 2 ವರ್ಷಗಟ್ಟಲೆ ಆಗಿರುತ್ತೆ ಹಬ್ಬ ಮಾತ್ರ ಆಫರ್ ಆ ಮಾಸ ಕೂಡ ಆಫರ್ ನಮ್ಮ ಕ್ಯಾಂಪ್ ಒಂದು ಆಫರ್ ಅದು ನೀವು ಉಪಸಂಹರಿಕೆ ಹೀಗೆ ಯಾವುದೇ ಪ್ರಾಬ್ಲಮ್ಸ್ ಇರಲಿ ಪ್ರತಿ ಆಂದೋಲನ ಸರಿ ಪ್ರತಿ ಮಾನವ ಪ್ರತಿಯೊಬ್ಬರು ಕೂಡ ಕಂಪ್ಲೀಟ್ ವರ್ಕ್ ಮಾಡಿಸುವ ಕಣ್ಣನ್ನು ಚೆಕಪ್ ಮಾಡಬೇಕು ಪ್ರತಿ 6 ಗಂಟೆಗೆ. ನಾನು ಚೆನ್ನಾಗಿದೆ ಚೆನ್ನಾಗಿದೆ
ನಮ್ಮ ಕ್ಯಾಂಪ್ ಹೇಳಿದ್ರೆ ಮತ್ತೆ ಧನ್ಯವಾದಗಳು ಅಂತ ಹೇಳಿದ್ರು. ಅದ್ರಲ್ಲಿ ಬಹಳ ಖುಷಿ ಇದೆ. ಯಾಕಂದ್ರೆ ಈ ಪ್ರಾಬ್ಲಮ್ ಮಾಡ್ಕೊಂಡ್ಬಲ್ಲ ಓಟಿ ಇಂಜೆಕ್ಷನ್ಸ್ ಎಲ್ಲ ಆಪರೇಷನ್ ಇರಲ್ಲ ಇನ್ಕಮ್ ಜಾಸ್ತಿ ಆಗುತ್ತೆ. ಆರಾಮ್ ಸರ್ ಹೇಳ್ತೀನಿ ಫೋರ್ಸ್ ಮಾಡೋದ್ರೆ ಕಂಡು ಒಪಿನಿಯನ್ ಚೆನ್ನಾಗಿದೆ. ಪುನೀತ್ ರಾಜ್ಕುಮಾರ್ ಹೇಳಿದ್ರೆ ಚಿರುಕಿದಾನು ಚೆನ್ನಾಗಿ ಏನಾಗಿದೆ ಆಕ್ಚುಲ್ ಅಂದ್ರೆ ಕಾಯಿಲೆ ಮೊನ್ನೆ ಅಮೆರಿಕ ಭಾಷೆ ಮಾಡಿದ್ರು ರಾಜ್ಕುಮಾರ್ ಬಟ್ ನೋಡಿ ಎಷ್ಟು ಪವರ್ ಬಟ್ ಬಟ್ ಯಾರು ಹಾಗೆ ಮನುಷ್ಯನ ಆರೋಗ್ಯ ಬಗ್ಗೆ ನಾನು ಚೆನ್ನಾಗಿರುತ್ತೆ. ನಾನು ಹೀಗೆ ಹೇಳೋದು ನೀರಿನ ಮೇಲೆ ಇರ್ತದೆ ಯಾರು ಏನು ಯಾವ ಬೇಕು. ಹಾಗಾಗಿ ನಾನು ಮತ್ತೊಮ್ಮೆ ಕಳಕಳಿ ನಾನು ಚಿತ್ರಕಣ್ಣಿನ ಆಸ್ಪತ್ರೆ ಕೇಳ್ಕೊಂತಿರೋದ್ರೆ ಯಾವ ವ್ಯಕ್ತಿ ನಿಮ್ಮ ಆರೋಗ್ಯ ಗಮನ ನಿಮ್ಮ ಕಣ್ಣಿನ ಬಗ್ಗೆ ಯಾರಾದ್ರೂ ಏನಾದ್ರು ನಿಮ್ಮ ಸಮಸ್ಯೆ ತೋರಿಸ್ಕೊಂಡು ಹೇಳಿದ್ರೆ ಸರಿ ತೋರಿಸ್ಕೊಳ್ಳಿ. ಏನ್ ಲಕ್ಷಾಂತರ ಆಗತ್ತ ಇಲ್ಲ ಹೋಗಿ ತೋರಿಸ್ಕೊಂಡು ಕನ್ಕೊಂಡು ಟ್ರೀಟ್ಮೆಂಟ್ ತೊಗೊಳಕ್ಕೆ ಸಮಸ್ಯೆ ಇಲ್ಲ. ಇಲ್ಲ ಹೇಳ್ತೀರ ಇವತ್ತಿರೋ ಈ ವರ್ಷದಿಂದ ಅಜ್ಜಪ್ಪ ಕಥೆಗಳು ದಯವಿಟ್ಟು ಯಾರು ಯಾರು ಮಾಡಿದ್ರೆ ನಾವು ಆಫೀಸ್ ಫಾರ್ಮ್ಸ್ ಆಗಿದ್ದೀವಿ ಫಿಲ್ಅಪ್ ಮಾಡಿ ಸರ್ಟಿಫಿಕೇಟ್ಸ್ ಬಂದಿದ್ದೀವಿ ಇಲ್ಲೇ ಊಟೆಲ್ಲ ಮಾಡ್ತೀವಿ. ಪ್ರತಿ ಕೂಡ ಮನೆಗೆ ಹೋಗ್ತಾ ಸಮಸ್ಯೆ ಫ್ಯಾಮಿಲಿ ಮೆಂಬರ್ಸ್ ಹೇಳಿ ನಾನು ನಿಯಂತ್ರಣ ಮಾಡಿದ್ದೀನಿ. ಬಾಡಿ ಟ್ರೀಟ್ ಮಾಡ್ತೀನಿ ಅಂತ ಅಂದ್ರೆ ನಾನು ರಿಸಲ್ಟ್ ಕೊಡ್ಬೇಕಾದ್ರೆ ನಂಬರ್ ಕೊಡ್ತೀನಿ. ಶಿವಮೊಗ್ಗ ಮೆಗಾನಾಸ್ ಕರ್ನಾಟಕ ಜೀವಕೋಶಗಳಿಗೆ ಪ್ರೊಫೆಸರ್ ಅವರು. ಸೊ ಅವರೊಂದಿಗೆ ಅವರ ಅಪ್ಲಿಕೇಶನ್ ಫಿಲ್ಅಪ್ ಮಾಡೋ ನಿಮ್ಮ ಬಾಡಿ ಮಾಡಬೇಕಾದ್ರೆ ಸಾಮಾಜಿಕ ಕಳಕಳಿ ಇದೆ. ಹಾಗಾಗಿ ದಯವಿಟ್ಟು ಯಾರು ಇವಾಗ ಮಾಡಿಕೊಡ ಮೇಡಮ್ ಇದೆ ಮತ್ತು ಪದಾಧಿಕಾರಿಗಳು ಈಗ ಎಲ್ಲರೂ ಕೂಡ ನಾನು ನನ್ನ ಈ ಮಾತುಗಳನ್ನು ವಿಷಯ ಇದು ಉಪಯೋಗವಾಗುತ್ತೆ ಉಪಯೋಗ ಆಗಿ ಒಂದು ಅದು ಕೂಡ ಪ್ರತಿ ಪ್ರಾಣಿಗಳೇ ಮತ್ತೆ ನಾವು ಕೂಡ ಸಮಾಜಕ್ಕೆ ಒಳ್ಳೆ ಕೆಲಸವನ್ನ ಮಾಡಿದ ನಾವು ಸಮಾಜ ತಗೊಂಡಿದ್ದೀವಿ ಏನ್ ಸೊಸೈಟಿ ಈ ತರ ಈಗ ಸರ್ಕಾರ ಕೆಲಸ ಮಾಡಿ ಸರ್ವಿಸ್ ಮಾಡಿ ಓದ್ತಾರೆ ಸರ್ವಿಸ್ ಟೈಮ್ ಶೆಡ್ಯೂಲ್ ಮಾಡ್ಕೊಂಡು ಎಜುಕೇಶನ್ ಸಮಾಜ ನಾವು ಇಷ್ಟು ದಿವಸ ಸಮಾಜದಿಂದ ತಗೊಂಡಿದ್ದೀವಿ ಮತ್ತೆ ಸಮಾಜಕ್ಕೆ ಮತ್ತೆ ಕೊಟ್ಕೋಣ ಅಂತೇಳಿ ಅದು ಫ್ರೆಂಡ್ಸ್ಗಳಿಗೆ ಅವ್ರಿಗೆಲ್ಲ ಶೇರ್ ಇಷ್ಟ ಇರೋ ಅಪ್ಲಿಕೇಶನ್ಸ್ ಕೊಡೋದಿದ್ದಾರೆ ಅದನ್ನ ಫಿಲ್ ಮಾಡ್ಬೋದು. ನಂತರ ಬದುಕೋರಿಗೆ ಇರೋ ಒಂದು ಸ್ಕೂಲ್ ನಾನು ನಿಮ್ಮ ಜೊತೆ ಬರೀತೀನಿ ಅದ್ರ ಬಗ್ಗೆ ಅವೇರ್ನೆಸ್ ಮೂಡಿಸಲಿಕ್ಕೆ. ಇನ್ನೂ ಒಂದು ನನ್ನ ವಿಷಯ ಆಗಬೇಕು ಅಂದರೆ ಒಂದು 10 ವರ್ಷ ನಮಗೆ ಆ ಸಮಯದಲ್ಲಿ ತಗೊಳ್ಳೋದಿರಲ್ಲ ಆ ಮೈಂಡೇ ಇರಲ್ಲ. ಆ ಟೈಮ್ ಕಾಲೇಜಲ್ಲಿ ಬಂದಿದ್ರು 97-98 ರೌಂಡಲ್ಲಿ ಮಾಡಿದ್ದೀವಿ. ಅಂದ್ರೆ ಆವಾಗ ಅವತ್ತು ಏನಂತ ಕೊಟ್ಟು ನನ್ನ ಕಣ್ಣು ಅದನ್ನ ಯೋಚನೆ ಮಾಡಿ ಇನ್ನು ಫೌಂಡೇಶನ್ ದೇಶ ಈ ಥರ ತಂದೇವೆ ಪಾಸಿಟಿವ್ ಆಗಿ ಆದಷ್ಟು ಹೋಗ್ತಾರೆ. ಇವ್ರಿಗೆ ಬಲಿಕೊಂಡು ಇರ್ತದೆ ಸಲೀಸ್ ಮೋದಿ ಅವರು ಒಳ್ಳೆ ಕೆಲಸ ಮಾಡ್ತಾರೆ. ನಿಮಗೆ ವಾಲಂಟಿಯರ್ ಆಗಿ ವಿಶ್ವದಿಂದ ಆದಷ್ಟು ನಾವು ವಾಲಂಟಿಯರ್ ಅಂತ ಅದಕ್ಕೆ ಇಷ್ಟ ಸ್ಕೂಲ್ಗಳಿಗೆ ಕೂಡ ಹೋಗಿ ಮಾಡಲಿಕ್ಕೆ ಫಿಲ್ ಮಾಡಿ ಸುಮಣ ವಿದ್ಯಾಭ್ಯಾಸವನ್ನು ಕೊಡ್ತಾ ಇದ್ದಾರೆ. ಸೇರ್ಕೊಂಡು ಯಾವುದೇ ಡೊನೇಷನ್ ಇಲ್ಲದೆ ಸ್ವಂತ ಹಾಗಾದ್ರೆ ಆ ವಿಷಯಕ್ಕೆ
ಅದೇ ಇವರು ಏನಕ್ಕೆ ಇವರು ಅಭಿನಯ ಕೂಡ ನೋಡ್ತಾರೆ, ಸಂಗೀತದಲ್ಲಿ ತುಂಬಾ ಕಳಕಳಿ ಇದೆ. ಜೊತೆಗೆ ಅವರಿಗೆ ಹೇಗೆ ಅಂದ್ರೆ ಸೀನಿಯರ್ ಜೊತೆಗೆ ಸಂಗೀತ ಕಲಿತಾ ಸಂಗೀತನ ಬರುವಾಗ ಹಾಗಾಗಿ ಅವ್ರನ್ನ ಕಲಿತು ನಾನು ಅವರ ಮಕ್ಕಳಿಗೆ ಜೀವನ ಕೊಡ್ತಾ ಇರೋದು ಇದನ್ನೇ ಅಭ್ಯಾಸ ನಿಮ್ಮ ಕಲೆ
ನಾವು ಈ ಒಂದು ಶಂಕರಯ್ಯ ಹಾಸ್ಪಿಟಲ್ ಸ್ಟಾರ್ಟ್ ಆಗಿ ಈಗ ಲಾಸ್ಟ್ ಮಂತ್ ಬಿಫೋರ್ ಲಾಸ್ಟ್ ಮಂತ್ ಹೋದ ವರ್ಷದ ಅಕ್ಟೋಬರ್ 6 ವರ್ಷಗಳಲ್ಲಿ ಪುನೀತ್ ರಾಜ್ಕುಮಾರ್ ಅವರ ಕಾಲಮಾನ ಮೇಲೆ ಈ ನೇತ್ರದಾನದ ಬಗ್ಗೆ ಮಹತ್ತರವಾದಂತಹ ಒಂದು ಆಕ್ಟಿವಿಟೀಸ್ ಚಟುವಟಿಕೆಗಳು ತುಂಬ ನಡೀತಾ ಇದೆ. ಅದರಲ್ಲೂ ಡೊನೇಷನ್ ನೇತ್ರದಾನ ಬಿಸ್ನೆಸ್ ಡೆವಲಪ್ಮೆಂಟ್ ಮ್ಯಾನೇಜರ್ ಆಗಿ ನಾನು ಶಂಕರಯ್ಯ ಹಾಸ್ಪಿಟಲ್ ಇವತ್ತು ಮೇಡಮ್ ಅವರು ಕಾಲ್ ಮಾಡಿ ನಿನ್ನೆ ನಮಗೆ ಕಾಲ್ ಮಾಡಿ ಸೊ ಈಗ ಒಂದು ಕಾರ್ಯಕ್ರಮ ಇದೆ ಬಂದು ನನಗೆ ಒಂದು ಐಡೋನೇಷನ್ ಅವೇರ್ನೆಸ್ ಅನ್ನು ಮತ್ತು ನೇತ್ರದಾನವನ್ನು ನಾವು